ಕಿರುತೆರೆ ನಟಿ ದೀಪಿಕಾ ದಾಸ್ ತಾಯಿಗೆ ಬೆದರಿಕೆಯನ್ನ ಹಾಕಲಾಗಿದೆ. ಅಪರಿಚಿತ ವ್ಯಕ್ತಿಯಿಂದ ಕರೆಯನ್ನ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಡಲಾಗಿದೆ. ಮಧ್ಯರಾತ್ರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯನ್ನ ಹಾಕಲಾಗಿರುವಂತದ್ದು. ಅಪರಿಚಿತ ವ್ಯಕ್ತಿಯಿಂದ ಕರೆಯನ್ನ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ. ದೀಪಿಕಾ ದಾಸ್ ತಾಯಿ ಪದ್ಮಲತಾ ಅವರಿಗೆ ಬೆದರಿಕೆಯ ಕರೆಯನ್ನ ಮಾಡಲಾಗಿತ್ತು. ಬೆದರಿಕೆ ಬಗ್ಗೆ ದೀಪಿಕಾ ದಾಸ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಯಶ್ ಅವರ ಚಿಕ್ಕಮ್ಮ ಪದ್ಮಲತಾ ಅವರಿಗೆ ಬೆದರಿಕೆಯನ್ನ ಒಡ್ಡಲಾಗಿದೆ. ಬೆದರಿಕೆ ಬಗ್ಗೆ ದೀಪಿಕಾ ದಾಸ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಮ್ಮ ಹಳ್ಳಿಯ ಜನರಿಗೆ ಮೋಸ ಮಾಡಿದ್ದಾನೆ, ನನಗೆ ಹಣ ನೀಡದಿದ್ರೆ ನಿಮ್ಮ ಹೆಸರಿಗೆ ಧಕ್ಕೆ ತರ್ತೇನೆ, ಯಶವಂತ ಎಂಬ ಹೆಸರಿನಲ್ಲಿ ಕರೆಯನ್ನ ಮಾಡಿ ಬೆದರಿಕೆಯನ್ನ ಹಾಕಲಾಗಿದೆ. ಅವರ ಅಳಿಯನ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬೆದರಿಕೆಯನ್ನ ಹಾಕಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದಾರೆ ದೀಪಿಕಾ ದಾಸ್. ತಾಯಿಗೆ ಬೆದರಿಕೆ ಬಂದಂತ ಹಿನ್ನೆಲೆಯಲ್ಲಿ ದೂರನ್ನ ಕೊಡಲಾಗಿದೆ. ಯಶವಂತ ಎಂಬ ಹೆಸರಿನಲ್ಲಿ ಕರೆಯನ್ನ ಮಾಡಿ ಬೆದರಿಕೆಯನ್ನ ಹಾಕಲಾಗಿರುವಂಥದ್ದು. ಈಗ ಆಲ್ರೆಡಿ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಯಾವ ನಂಬರು, ಯಾವ ಕಾರಣಕ್ಕೋಸ್ಕರ ಕರೆಯನ್ನ ಮಾಡಿದ್ದ, ಇವ್ರಿಗೂ ಮತ್ತೆ ಆತನಿಗೂ ಏನ್ ಸಂಬಂಧ, ಅಳಿಯನ ಮೇಲೆ ಆರೋಪವನ್ನ ಮಾಡ್ತಾ ಇರೋದಾದ್ರೂ ಯಾಕೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ದೂರು ದಾಖಲಾದಂಥ ಹಿನ್ನೆಲೆಯಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಯಾವಾಗ ಬೆದರಿಕೆ ಕರೆ ಬಂದಿರುವಂತದ್ದು, ಮತ್ತೆ ಏನಂತ ಬೆದರಿಕೆ ಕರೆ ಬಂದಿತ್ತು, ಏನೆಲ್ಲ ಉಲ್ಲೇಖ ಆಗಿದೆ ದೂರಿನಲ್ಲಿ, ಈಗ ಯಾವ ರೀತಿಯಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ? ಪೃಥ್ವಿ, ಏನು ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಏನು ದೀಪಿಕಾ ದಾಸ್ ತಾಯಿಗೆ ಒಂದು ಬೆದರಿಕೆ ಕರೆ ಬಂದಿದೆ ಅಂತ ಹೇಳಿ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತದೆ. ಏನು ಚಲನಚಿತ್ರ ನಟಿ ಆಗಿರುವಂತಹ ದೀಪಿಕಾ ದಾಸ್ ಏನಿದ್ರೆ ಅವರ ತಾಯಿಗೆ ಏನು ಅಳಿಯ ಮತ್ತೆ ಮಗಳ ಕುರಿತಾಗಿ ಯಶವಂತ್ ಎಂಬಾತ ಒಂದು ಬೆದರಿಕೆ ಕರೆಗಳನ್ನು ಮಾಡಿ ಒಂದು ಹಣಕ್ಕೆ ಬೇಡಿಕೆ ಇಟ್ಟಿರ್ತಾನೆ. ಈ ಬಗ್ಗೆ ದೀಪಿಕಾ ದಾಸ್ ಅವರ ತಾಯಿ ಪದ್ಮಲತಾ ಅವರೀಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ದಾಖಲು ಮಾಡಿದ್ದು. ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಏನು ಈ ಒಂದು ಪ್ರಕರಣದಲ್ಲಿ ಅಳಿಯ ಏನು ಸಾರ್ವಜನಿಕರಿಗೆ ಮೋಸ ಮಾಡಿದ್ದಾರೆ, ಈ ವಿಚಾರ ನಿಮಗೆ ಗೊತ್ತಿರಲಿಲ್ಲ ಅಂತೇಳಿ ಕೆಲವು ಆರೋಪಗಳನ್ನ ಮಾಡಿರುವುದು. ಮತ್ತೆ ಈ ವಿಚಾರವನ್ನ ಹೊರಗಡೆ ಬಯಲು ಮಾಡಿ ನಿಮ್ಮ ಘನತೆಗೆ ಧಕ್ಕೆ ತರ್ತೀನಿ ಅಂತೇಳಿ ಒಂದು ಆರೋಪವನ್ನು ಮಾಡಿ ಅವರಿಗೆ ಒಂದು ಹಣಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾನೆ. ಮತ್ತೆ ಹಣ ಕೊಡದಿದ್ದಲ್ಲಿ ಒಂದು ಸಾಯುವ ಬೆದರಿಕೆ ಕೂಡ ಒಡ್ಡಿರೋದ್ರಿಂದ ಈ ಬಗ್ಗೆ ಪದ್ಮಲತಾ ಅವರೀಗ ಒಂದು ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಯಶವಂತ್ ಎಂಬ ಯುವಕನ ಮೇಲೆ ಒಂದು ಎಫ್ಐಆರ್ ಕೂಡ ದಾಖಲಾಗಿದ್ದು, ಆ ಒಂದು ಯುವಕನನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರೋದು. ಏನು ಕಳೆದ ಸುಮಾರು 5-6 ತಿಂಗಳಿಂದ ಈ ರೀತಿ ಕರೆಗಳನ್ನು ಮಾಡಿ ಒಂದು ಬೆದರಿಕೆ ಆಗ್ತಿರೋದು. ಅದು ಪದ್ಮಲತಾ ಮತ್ತೆ ದೀಪಿಕಾ ದಾಸ್ಗೂ ಕೂಡ ಒಂದು ಕರೆಯನ್ನು ಮಾಡಿ ಬೆದರಿಕೆ ಹಾಕಿದ್ರು ಅಂತ ಹೇಳಿ ಆ ಒಂದು ಎಫ್ಐಆರ್ ದಲ್ಲಿ ಕೂಡ ಉಲ್ಲೇಖ ಆಗಿದೆ. ಅದರಿಂದ ಪೊಲೀಸರು ಯಾವ ರೀತಿ ಬೆದರಿಕೆ ಮತ್ತೆ ಯಾವ ವಿಚಾರಕ್ಕೋಸ್ಕರ ಬೆದರಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪದ್ಮಲತಾ ಅವರ ಅಳಿಯ ಏನು ವ್ಯವಹಾರ ಮಾಡ್ತಾ ಇದ್ರೆ ಆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಏನಾದರೂ ಈ ರೀತಿ ಬೆದರಿಕೆ ಕರೆಗಳು ಬರ್ತಾ ಇದ್ವು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದು. ಆ ಯುವಕ ಯಶವಂತ್ ಏನಿದ್ದಾನೆ ಆತನನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.